ನಿಮ್ ಮುಂದೆ ಚೀಟ್ ಮಾಡ್ತಾವ್ ನೋಡಿ ಬ್ರೋ ಇವರು. ನಮ್ಮ ಅಕ್ಕ ನಾನು ಹುಟ್ಟಿದಾಗ ಎಷ್ಟು ಹೊಟ್ಟೆ ಹೊಡ್ಕೊಂಡಿದ್ಲು ಅಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತಿನ ವ್ಲಾಗ್ ಕಾರಲ್ಲಿ ಶುರು ಮಾಡ್ತಿದ್ದೀವಿ. ನಮ್ಮ ಮನೆಯಿಂದ ಹೊರಟಿದ್ದಾಯ್ತು. ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನೋಡಿ, ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಎಲ್ಲ ಹೊರಟಿದ್ದೀವಿ. ಎಲ್ಲಿಗೆ ಅಂದ್ರೆ ವರುಣ್ ಬ್ರೋ ಅವರ ಅಕ್ಕಗೆ ಹೊಸ ಪಾಪು ಆಗಿದೆ. ಪಾಪುಗೆ ಇವತ್ತು ನಾಮಕರಣ. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಅದಕ್ಕೆ ಮುಂಚೆ ನಾವು ಗಿಫ್ಟ್ ತಗೋಬೇಕಲ್ಲ, ಏನು ಗಿಫ್ಟ್ ತೊಗೊಳೋದು ಅಂತ ನಿಲ್ಸಿದೀವಿ ಇಲ್ಲಿ ಗಿಫ್ಟ್ ತೊಗೊಳಕ್ಕೆ. ಬನ್ನಿ ಹೋಗುವ ಗೈಸ್. ಸೊ ಈಗ ನ್ಯೂ ಬಾರ್ನ್ ಬೇಬಿಗೆ ಅಂತ ಗಿಫ್ಟ್ ತಗೋತಾರೆ. ಅದ್ರ ಜೊತೆಗೆ ಕುಶಾನಿಗೂ ಏನಾದ್ರು ತಗೋಬೇಕು ಪಾಪ. ಬಿಕಾಸ್ ಈಗ ಹೆಂಗೆ ಅಂದ್ರೆ ಪರಿಸ್ಥಿತಿ, ನಮ್ಮ ಅಕ್ಕನೂ ನಾನು ಇದ್ದಂಗೆ. ಈಗ ನಮ್ಮ ಅಕ್ಕ ನಾನು ಹುಟ್ಟಿದಾಗ ಎಷ್ಟು ಹೊಟ್ಟೆ ಹೊಡ್ಕೊಂಡಿದ್ಲು ಅಂದ್ರೆ ನಿನ್ನಲ್ಲ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಲ್ಲ, ನಾನು ಹುಟ್ಟಿದಾಗ ಸೋನು ಫುಲ್ ಹೊಟ್ಟೆ ಹೊಡ್ಕೊಂಡಿದ್ಲು ತಾನೆ. ನನ್ನ ಕಣ್ಣಿಗೆ ಬ್ರೆಡ್ ಎಲ್ಲ ಇಲ್ಲ, ಸಾಯಿಲ್ ಮೇಲೆ ಜಾಸ್ತಿ ಅಲ್ಲ. ಇವನು ಹುಡುಗ ನೀನು ಕಣ್ಣಲ್ಲಿ ಬ್ರೆಡ್ ಪೀಸ್ ಹಾಕೋದು, ನನ್ನ ಕಾಲಿಂದ ಎಳ್ಕೊಂಡು ಹೋಗೋದು, ಎಳ್ದು ಎಸೆಯೋದೆಲ್ಲ ಮಾಡ್ತಿದ್ಲು ನಮ್ಮ ಅಕ್ಕ. ನಿನಗ್ ಮಾಡಿಲ್ಲ, ನಾನು ನಿನ್ ಜೊತೆ ಚೆನ್ನಾಗಿ ರೆಡಿ ಮಾಡ್ಬಿಟ್ಟ. ನಿನಗೆ ರೆಡಿ ಮಾಡಿ ಕಾಜಲ್ ಗಿಜಲ್ ಹಾಕಿ ಕಳ್ಸ್ಬಿಟ್ರೆ ಅಲ್ಲ. ಬಟ್ ಒಟ್ನಲ್ಲಿ ಇವಳಿಗೆ ನಾನು ಬುಡ್ಡೆ ಅಂತ ಇವಳಿಗೆ ಯಾರು ಕೇರ್ ಮಾಡ್ತಿಲ್ಲ ಅಂತೆಲ್ಲ ಫೀಲಿಂಗ್ ಬಂದು ಸಾಯಿಗ್ ಮಾಡ್ತಿದ್ದೆ. ನಿನ್ ಜೊತೆ ಫುಲ್ ಕ್ಲೋಸ್ ನಾನು. ಹೌದಾ? ನಾನು ನೀನು ಕೈ ಹಿಡ್ಕೊಂಡು ಓಕೆ. ಸೊ ಈಗ ಖುಷಾನಿಗೂ ಯಾರು ತಗೋಬೇಕು ಪಾಪ, ಅದಕ್ಕೆ ಒಂಥರ ಫೀಲ್ ಆಗಬಾರ್ದು. ಸೊ ಲೆಟ್ಸ್ ಸಿ ಏನ್ ತಗೊಂಡು ಹೋಗ್ಬೋದು ಇಲ್ಲಿಂದ ಅಂತ. ಬನ್ನಿ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿದೀವಿ. ಇದ್ರಲ್ಲೆಲ್ಲ ಇದೆ ಬಟ್ಟೆ ಎಲ್ಲ. 0 to 6 months ಹಾಕೋಬಹುದಂತೆ ಪಾಪು. ಇದು ಎರಡು ಚೆನ್ನಾಗಿದೆ ಅಲ್ಲ ಗೈಸ್. ಈ ಕಲರ್ ಇಷ್ಟ ಆಯ್ತು ನನಗೆ. ಎಲ್ಲಿ ಇದು ಸಖತ್ತಾಗಿದೆ. ನಂಗೆ ಎಲ್ಲೋ ಸಖತ್ ಇಷ್ಟ. ಇದು ಚೆನ್ನಾಗಿದೆ, ಎಲ್ಲೋ ಚೆನ್ನಾಗಿದೆ, ಇದು ಇಷ್ಟ ಆಯ್ತು ನನಗೆ. ಇದಿರಲಿ. ಬಟ್ ಇದರಲ್ಲಿ ಬರೀ 2 ಟವಲ್ ಇದೆ. ಇದರಲ್ಲಿ ಇಷ್ಟೊಂದು ಟವಲ್ ಇದೆಯಲ್ಲ, 1 2 3 4 ಟವಲ್ ಇದೆ. ಇದು 2 ಟವಲ್ ಇದೆ. ಕುಶಾನಿಗೆ ಎಷ್ಟು ವರ್ಷ ಗೊತ್ತಿಲ್ವ? ಪೇಂಟಿಂಗ್ ಇವಾಗ ಪೇಂಟ್ ಮಾತಾಡ್ತಾಳೆ ಅಂದ್ರೆ ಪೇಂಟಿಂಗ್ ಎಲ್ಲ ಕೊಡ್ಬೋದು ಇವಾಗ. ಲಾಸ್ಟ್ ಟೈಮ್ ತಿನ್ಬಿಟ್ರೆ ಅಂತ ಭಯ ಇತ್ತು, ಇವಾಗ ಅದೆಲ್ಲ ಇಲ್ಲ. ಚೆನ್ನಾಗಿದೆ. ಓಕೆ. ಬಾರ್ಬಿಗಲ್ ಹೇರ್ ಡ್ರೈಯರ್, ಸ್ಟ್ರೈಟ್ನಿಂಗ್. ಓಕೆ, ಲೆಟ್ಸ್ ಗೋ. ಕುಶಾನಿಗೆ ಇತ್ತೋಳೋದು ಯೋಚನೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸೆಟ್, ಕಿಚನ್ ಸೆಟ್ ಅಂತ. ಡಾಕ್ಟರ್ ಸೆಟ್ ಕೊಡೋಣ ಗೈಸ್, ಆಕ್ಟಿಂಗ್ ಮಾಡ್ಲಿ ಡಾಕ್ಟರ್ ತರ. ಗೈಸು ಕುಶಾನಿಗೆ ತಗೊಂಡಿದ್ದಾಯ್ತು. ಮತ್ತೆ ಹೊಸ ಪಾಪು ಹೆಸರು ಏನು ತಿನ್ನೂ ಗೊತ್ತಿಲ್ಲ, ಹೊಸ ಪಾಪು ತಗೊಂಡಿದ್ದಾಯ್ತು. ಬಟ್ ಅವ್ರ ಅಕ್ಕ 9 ತಿಂಗಳು ಕಷ್ಟಪಟ್ಟು ಪೇನ್ ಸ್ಟ್ರಗಲ್ ಎಲ್ಲ ಇರುತ್ತಲ್ಲ, ಅಷ್ಟೆಲ್ಲ ಪಟ್ಟು ಬೇಬಿಗೆ ಬರ್ತ್ ಕೊಟ್ಟಿರೋದು. ಸೊ ಅವ್ರಿಗೂ ನಮ್ಮ ಕಡೆಯಿಂದ ಏನಾದರೂ ಒಂದು ಚಾಕ್ಲೇಟು ಏನಾದ್ರು ಒಂದು ಕೊಡಬೇಕಲ್ಲ. ಸೊ ಫ್ರೂಟ್ಸ್ ಬೇಡ, ಚಾಕ್ಲೇಟು ಏನಾದರೂ ಒಂದು ಕೊಡಬೇಕು, ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ. ಬಟ್ ಇಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಅಂತ. ಬನ್ನಿ ಏನಿದೆ ನೋಡೋಣ. ನಾವು ಚಾಕ್ಲೇಟ್ ಹುಡುಕ್ತಾ ಇದ್ದೀವಿ, ಚಾಕ್ಲೇಟ್ ಸಿಗ್ತಾ ಇಲ್ಲ. ಇಲ್ಲ ಬೇರೆ ಏನಾದ್ರು ತೊಗೊಳ್ಳೋಣ ಅಂದರೆ ಇಲ್ಲಿ ಗಿಫ್ಟ್ ಸೆಂಟ್ರೇ ಇಲ್ಲ. ಗೈಸ್ ನಮ್ಗೇನು ಸಿಕ್ಕಿಲ್ಲ ಇಲ್ಲಿ. ಮುಂದೆಲ್ಲರೂ ತೊಗೊಳ್ಳೋಣ. ನಮ್ಮ ಡಯಟ್ ಕೋಕ್ ತೊಗೊಳಕ್ಕೆ ಬಂದವು ನೋಡಿ, ಡಯಟ್ ಕೋಕ್ ಅಂತ. 2 ಯೋಗರ್ಟ್ ಇಸ್ಕೊಂಡಿದ್ದಾರೆ. ಡಯಟ್ ಕೋಕ್ ಕ್ಯಾನ್ಸಲ್ ಮಾಡಿ. ಸಡನ್ ವೆದರೇ ಚೇಂಜ್ ಆಗೋಯ್ತು. ಫುಲ್ ಮಳೆ ಬರೋ ಥರ ಕಾಣ್ತಿದೆ, ಫುಲ್ ವೆದರು. ಆ್ಯಂಡ್ ಇಲ್ಲಿ ನೋಡಿ, ಇವರು ಟ್ವಿನ್ನಿಂಗಲ್ಲಿದ್ದಾರೆ, ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ. ಫುಲ್ ಸೇಮ್ ಸ್ಯಾರಿ ಬಟ್ ಕಲರ್ ಡಿಫ್ರೆಂಟ್ ಅನ್ಸುತ್ತೆ. ಟ್ವಿನ್ನಿಂಗ್ ಮದರ್, ಟ್ವಿನ್ನಿಂಗ್ ಸಿಸ್ಟರ್. ಗ್ಯಾಪಲ್ಲಿ ಯೋಗರ್ಟ್ ತಿನ್ಕೋತವ್ರೆ ಇಬ್ರು ಒಂದೇ ಥರ ಕಾಣ್ತವ್ರಲ್ಲ ಸ್ವಲ್ಪ. ಫೈನಲಿ ಈಗ ನಮಸ್ತೆ ಸರ್, ಹಾಯ್. ಸೊ ಈಗ ಚೈತ್ರಕ್ಕ ಅವ್ರಿಗೆ ನಾವು ಗಿಫ್ಟ್ ತೊಗೊಳಕ್ಕೆ ಬಂದಿದ್ದೀವಿ. ರಿಯಾನ ಅವರು ಇನ್ನೂ ಚೆನ್ನಾಗಿ ಬೆಟರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮದರ್ ಪೇನ್ ಏನು ಅಂತ. ಏನು ಅನ್ಸುತ್ತೆ ರಿಯಾನ ಅವರೇ, ಹೆಂಗಿರುತ್ತೆ 9 months ಎಕ್ಸ್ಪೀರಿಯನ್ಸ್ ಹೇಳಿ ನೀವು. 3 ಸಲ ಇನ್ನೊಂದು ಜನ್ಮ ತಗೊಳ್ಳೋದು. ಹೌದಾ? ಏನಾದ್ರು ಹೇಳಿ. ಏನು ಮೂಡ್ ಸ್ವಿಂಗ್ಸ್ ಆಗುತ್ತಾ, ಕೋಪ ಬರುತ್ತಾ, ಇರಿಟೇಟ್ ಆಗುತ್ತಾ? ಅಲ್ಲ, ಯಾವ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಕೋಪ ಬರುತ್ತೆ ಬೇಗ. ಹೌದಾ? ಮತ್ತೇನಾಗುತ್ತೆ? ನೋವು, ಕೂರಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ. ಅದು ನಿನ್ನೆಗೆ ಗೊತ್ತು, ಅದು ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ? ಬನ್ನಿ ಏನಾದ್ರು ತೊಗೊಂಡು ಹೋಗೋಣ ಇಲ್ಲಿಂದ. ನಮ್ಮ ಅಮ್ಮ ಅವ್ರು ಇದನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಬಟ್ ನಂಗೆ ಇದು ಸ್ವಲ್ಪ ಜಾತ್ರೆ ಅನ್ನಿಸ್ತು, ನಂಗೆ ಇಷ್ಟ ಆಗಿಲ್ಲ. ಅವರು ಪ್ಲೇನ್ ಆಗ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಇದು ಚೆನ್ನಾಗಿದೆ.
ಬೇಸ್ ನಂಗೆ ದೇವ್ರ ತಲೆನೇ ಓಡ್ತಲ್ಲ, ಅದಕ್ಕೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಬಿಟ್ಬಿಡ್ತೀನಿ, ಅವರೇ ಸೆಲೆಕ್ಟ್ ಮಾಡಲಿ. ನೀವಿಬ್ರು ಸೇರಿ ಸೆಲೆಕ್ಟ್ ಮಾಡಿ ಬೇಗ ಪಟ್ಟಂತ. ನಮ್ಮ ಶ್ರವಣ್ ರಜಾನಿ ಅವರು ರೀಚ್ ಆಗಿಬಿಟ್ಟಿದ್ದಾರೆ. ಬೊಂಬು ಹಿಡಿತವ್ರು ಫೋನ್ ಮಾಡಿ, ಎಲ್ಲಿ ಬ್ರೋ ನಿಮ್ಮ ಮನೆ ಹತ್ರ ಇದ್ರು ಇನ್ನೂ ಬಂದಿಲ್ಲ, ನಾನು ಬಂದ್ಬಿಟ್ಟೆ ಅಂತ. ಬೇಗ ಹೋಗ್ಬೇಕು. ಓಕೆ ಫೈನಲ್ 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 ಫೈನಲ್, ನೋ ಎಕ್ಸ್ಟ್ರಾ ಟಾಕ್ಸ್, ಫೈನಲ್ ಗೈಸ್, ಲೆಟ್ಸ್ ಗೋ. ಆಗ್ಲೇ ಬೇಜಾನ್ ಕಾಲ್ಸ್ ಬರ್ತಾ ಇದೆ, ಬೇಗ ಹೋಗ್ಬೇಕು. ವರುಣ್ ಬ್ರೋ ಬರ್ತಾವ್ರ ಅಂತ ಕೇಳ್ತವ್ರ ನಮ್ಮ ವರುಣ್ ಬ್ರೋ ಬರ್ತಾವ್ರ ಅಂತ ಕೇಳ್ತವ್ರೆ. ಆಬ್ವಿಯಸ್ಲಿ ಶ್ರವಣ್ ಬ್ರೋ ಇಲ್ಲ ಅಂದ್ರೆ ಹೆಂಗೆ? ಅಲ್ಲಿ ಕಳೆನೇ ಇಲ್ಲ, ನಮ್ ಶ್ರವಣ್ ಇಲ್ಲ ಅಂದ್ರೆ ಶ್ರವಣ್ ಬ್ರೋ ಬರ್ತಾರೆ. ಅವ್ರು ಬಂದಾಗ್ಲೇ ನಮ್ಗೆ ಕಾಯ್ತಾ ಇದಾರೆ, ಬನ್ನಿ ಹೋಗೋಣ. ಹಂಗಲ್ಲ ಕಣ, ಇನ್ನೊಂದು ಕ್ಲೈಂಟ್ ಸಿಕ್ತು ನನ್ಗೆ. ಹೊಸ ಪಾಪು ಇನ್ನೊಂದು ಕ್ಲೈಂಟ್ ಸ್ವಲ್ಪ ವರ್ಷ ಆದ್ಮೇಲೆ ಅಂತವ್ರು ನಾವು. ಬನ್ನಿ ಹೋಗೋಣ ಗಾಯ್ಸ್, ಬಂದ್ಬಿಟ್ಟಿದ್ದಾರೆ, ಲೇಟ್ ಆಗ್ಬಿಟ್ಟಿದೆ. ಅಣ್ಣ ಅಲ್ಲೋಗಿ ಜಾಸ್ತಿ ವ್ಲಾಗ್ ಮಾಡಲ್ಲ, ಬಿಕಾಸ್ ಅದು ವರುಣ್ ಬ್ರೋ ಪಾಪ ಅವ್ರು ವ್ಲಾಗ್ ಮಾಡ್ತಿರ್ತಾರೆ. ನಾವು ಹೋಗಿ ಸೇಮ್ ಮಾಡಿ ಅವ್ರಿಗೆ ಬೇಜಾರು ಮಾಡಬಾರ್ದು. ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡಿ ಅದರಿಂದ ಹೊಟ್ಬಿಟ್ಟು ಮನೆಗೆ ಹೋಗೋಣ. ಲೆಟ್ಸ್ ಗೋ. ಯಾರು ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದು ಬೇರೆ ಇವಾಗ ನೋಡ್ಬೇಕೇನು ಅಂತ. ಅಲ್ಲಿ ಏನಾದ್ರು ಇರುತ್ತೆ ತಿನ್ನಕ್ಕೆ, ಬನ್ನಿ ತಿನ್ನೋಣ. ಅದೇ ಗ್ಯಾಪಲ್ಲಿ ಮಳೆನೂ ಶುರುವಾಯಿತು ಗಾಯ್ಸ್, ನೋಡಿ ಮಳೆನೂ ಶುರು ಆಗೋಯ್ತು. ನಡಿಲ್ವಾ, ವೆದರ್ ಫುಲ್ ಚೇಂಜ್ ಆಗೋಯ್ತು ಸಡನ್ ಆಗಿ. ಒಂದು ಮಾರ್ಟ್ ಒಳಗೆ ಹೋಗಿ ಬರೋಷ್ಟು ವೆದರ್ ಚೇಂಜ್. ರೀಚ್ ಆದ್ವಿ. ಒಂದು ಕಾರ್ ಪಾರ್ಕ್ ಆಗ್ತಿದೆ, ಒಂದು ಕಾರ್ ಪಾರ್ಕ್ ಆಗ್ತಿದೆ ನೋಡಿ ಅಲ್ಲಿ. ಯಾವ ಗಿಫ್ಟ್ನ ಯಾರ್ಯಾರು ಕೊಡೋದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ. ಕುಶಾನಿದು ನಮ್ಮ ಅಪ್ಪ ಅಂತೆ, ನಮ್ಮ ಅಮ್ಮ ಪಾಪುದಂತೆ. ನಮ್ಮ ಪಾಪು ಗಿಫ್ಟ್ ಕೊಡ್ತಾರಂತೆ, ನಮ್ಮ ಅಕ್ಕ ಚೈತ್ರಕ್ಕ ಗಿಫ್ಟ್ ಕೊಡೋದು. ಮಳೆ ಗೈಸ್ ಲೇಟ್ ಆಗಿಲ್ವಂತೆ, ಇನ್ನೂ ಪೂಜೆ ಮಾಡ್ತವ್ರಂತೆ. ನಾವೇ ಸುಮ್ಮನೆ ಲೇಟ್ ಆಯ್ತು ಅಂತ ಓಡ್ ಬಂದ್ವಿ. ಲೇಟ್ ಆಗಿಲ್ಲ ತಾನೆ, ಇನ್ನೂ ಪೂಜೆ ಮಾಡ್ತವ್ರಾ? ಆದ್ರೂ ಫೋನ್ ಮಾಡಿ ಬೈತಾರೆ ಲೇಟ್ ಆಯ್ತು ಅಂತ ಜನ. ಗೈಸ್ ಇದು ನೋಡಿ ತುಂಬಾ ಖುಷಿ ಆಯ್ತು, ಬಿಕಾಸ್ ತಿನ್ನಕ್ಕೆ ಏನಾದ್ರು ಇರುತ್ತೆ. ಹಾ 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 ಹಾ, ತಿನ್ನಕ್ ಊಟ ಇದೆ ಗಾಯ್ಸ್. ತಿನ್ನಕ್ಕೆ ನಮ್ಮ ಅಪ್ಪನೂ ಖುಷಿ ಆಗ್ಬಿಟ್ರು. ಗೈಸ್ ಇನ್ನು ಬ್ರೇಕ್ಫಾಸ್ಟ್ ಬಂದಿಲ್ವಂತೆ, ಬಂದಿದ್ರೆ ಡೈರೆಕ್ಟ್ ಆಗಿ ಕೆಳಗೆ ಲಂಚ್. ಅಲ್ಲ ನಂದು ಬ್ರೇಕ್ಫಾಸ್ಟ್ ಕೆಳಗೆ ಕೂತ್ಕೊಂಡ್ಬಿಡ್ತಿದ್ದೆ, ವರುಣ್ ಒಳಗೆ ಕೆಳಗೆ ಕಡಿತಿದ್ದೆ ಬನ್ನಿ ಬ್ರೋ ಅಂತ. ಗೈಸ್ ಈ ಲಿಫ್ಟ್ ಅಲ್ಲಿ 408 kg ಅಷ್ಟೇ ಇರೋದು. 1 2 3 4 5 ಅಲ್ಲ 1 2 3 4 5 6 7 ಅಯ್ಯೋ 7 ಜನ ಇದೀವಲ್ಲಪ್ಪ, ಏನ್ ಮಾಡೋದು? ಗೈಸ್ ಬೇಜಾನ್ ಜನ ಇದ್ದಾರೆ ಗೈಸ್, ಸಕ್ಕ ಚಪ್ಪಲಿಗಳಿದ್ದಾರೆ. ಇದು ನಾನೇ ಯಾರ ಹತ್ರನೋ ಜೆಪಿರೋ ಗಿಫ್ಟ್ ಇದು ಸ್ಪೆಕ್ಸ್. ಬ್ರೋ ಯಾರ್ದು ಬೇರೆ ಬ್ರೋ, ನಿಮ್ಗಿಂತ ದೊಡ್ಡದಾ ಇಟ್ಕೊಳ್ಳಿ ಬ್ರೋ. ಥ್ಯಾಂಕ್ ಯು ಬ್ರೋ. ನಾನಿರೋದು ನಿಮ್ಮ ಮನೇಲಿ, ಯೋಚನೆ ಮಾಡಿ ಹೋಗ್ಬೇಕಾದ್ರೆ ಏನೇನು ಎತ್ತಾಕೊಂಡು ಹೋಗ್ಬೋದು ನಾನು ಅಂತ. ಹಂಗೇನೆ ಬೇಡ ಬ್ರೋ, ನಿಮ್ಮಿಂದ ಥ್ಯಾಂಕ್ ಯು. ನೀವು ಬಂದಿದ್ದೀವಿ, ಥ್ಯಾಂಕ್ ಯು ಸೋ ಮಚ್. ಮನೀಶ್ ಮ್ಯಾಕ್ ಎತ್ತಾಕೊಳ್ಳಿ ಒಳಗಿಂದ. ಇಲ್ವಾ? ಕುಶಾನಿ ಆಗ್ಲೇ ಗಿಫ್ಟ್ ನ ಅರ್ದು ಡಾಕ್ಟರ್ ಆಗಿ ಓಡಾಡ್ತಾವೆ. ಸಣ್ಣ ಆಗ್ಬಿಡ್ತೀರಾ ಅನ್ಬಿಟ್ರೆ ಅಯ್ಯಯ್ಯೋ 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 ಅಯ್ಯಯ್ಯೋ, ಸಣ್ಣ ಆಗ್ಬಿಟ್ಟಿದ್ದೀರಾ ಅನ್ಬಿಟ್ರಲ್ರಿ. ಹಾ ನಿಮ್ದು ಆಗಿದೆಯಲ್ರಿ ಫಸ್ಟ್, ನೆಕ್ಸ್ಟ್ ನಮ್ದು ತಿಂತು. ಆಂಟಿ ಉಲ್ಟಾ ಹೊಡಿತಾವ್ರಿ. ಬ್ರೋ ಮಾಡ್ಬೇಡಿ ತಪ್ಪು ಬ್ರೋ, ಪಾಪ ಬಿಡಿ ಬ್ರೋ, ಪಾಪ 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 ಬಿಡಿ ಬ್ರೋ, ಬೇಡ ಬಿಡಿ ಬ್ರೋ, ಹಂಗ್ ಮಾಡ್ಬೇಡಿ ಬ್ರೋ. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಬಾ ಅಂತ 5 ಸೆಕೆಂಡ್ ಆದ್ಮೇಲೆ ರಿಯಾಕ್ಟ್ ಮಾಡ್ತಾವ್ರೆ ಅವರು. ಅವ್ರು ಗೊತ್ತಾಯ್ತು ವಿಡಿಯೋ ಮಾಡ್ತಾರೆ, ಅದಕ್ಕೆ ಆಕ್ಷನ್ ಮಾಡಿಲ್ಲ. ಗೋ ಹೆಡ್. ಅಯ್ಯೋ ಪಾಪ ಬ್ರೋ, ಅಷ್ಟೊಂದು ಮಾಡಿದ್ರೆ ಎಷ್ಟು ಮಾಡ್ತೀನಿ
ಟೆಸ್ಟ್ ಮಾಡಕ್ ಬಂದಿದ್ದೀನಿ. ಲವ್ ಆಗಿದೆ ನಿಮ್ಗೆ. ನಿದ್ದೆ ಬರಲ್ವಾ? ಬರಲ್ಲ, ಊಟ ಸೇರಲ್ಲ. ಊಟ ಸೇರುತ್ತೆ. ಸುಳ್ಳು ಹೇಳ್ಬಾರ್ದು, ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು, ನಿಜ ಹೇಳಿ. ನಿದ್ದೆ ಬರಲ್ಲ, ಊಟ ಸೇರಲ್ಲ, ನೆನಪಾಗ್ತಾ ಇರುತ್ತೆ. ಫುಲ್ ನೆನಪು. ನಿಮ್ಗೆ ಬ್ರೇಕಪ್ ಆಗಿ ಲವ್ ಆಗಿದೆ. ಬ್ರೇಕಪ್ ಆಗಿಲ್ಲ, ಬ್ರೇಕಪ್ ಆಗಿದೆ ಬ್ರೋ. ಒಂದು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ, ಒಂದು 5,000 ಕಳಿಸಿ. ನಿಮ್ಗೆ ಟೆಸ್ಟ್ ಮಾಡ್ಬೇಕು, 5,000 ಕಳಿಸ್ರಿ. ಅದು ತುಂಬಾ ಇಂಪಾರ್ಟೆಂಟ್. ನನ್ನ ಟೆಸ್ಟ್ ಮಾಡಿ ಬ್ರೋ, ನನ್ನ ಟೆಸ್ಟ್ ಮಾಡಿ. ನೀವು ಕಿವಿ ಕ್ಲೀನ್ ಮಾಡಿದೀರಾ? ಇದನ್ನ ಹಾಕ್ಬೇಕು. ಮೀಟರ್ ಇದೆಯಾ ಹಾಕ್ಲಿಕ್ಕೆ? ಮೀಟರ್ ಕಿಲೋಮೀಟರ್ ಗಟ್ಟಲೆ ಎಲ್ಲ ಒಳ್ಳೇದು ಮಾತ್ರ ಹಾಕ್ತಾರೆ ಸ್ನೇಹಿತರೆ. ಏಯ್ ನೋಡಿ, ಇವರು ಎಜುಕೇಟೆಡ್, ಡಬಲ್ ಡಿಗ್ರಿ ಇದನ್ನ ಇಟ್ಕೊಂಡು ಟೆಸ್ಟ್ ಮಾಡ್ತಾರಂತೆ. ಕಾಮನ್ ಸೆನ್ಸ್ ಇಲ್ಲ, ಚಿಕ್ಕ ಮಕ್ಳು ಆಟ ಸಾಮಾನು ಇಟ್ಕೊಂಡು ಆಟ ಆಡ್ತಾವ್ ಈಗಲೂ. ಅಯ್ಯೋ ಅಯ್ಯೋ. ಅಲ್ಲ, ನಾನು ಫಸ್ಟ್ ಹೇಳಿ ನಿಮ್ ಪ್ರಾಬ್ಲಮ್ ಹೇಳಿ. ನೀವು ನನ್ಗೆ ಜಂಕ್ ತಿನ್ಸ್ತೀರಾ ಅಂತ ಚಾಲೆಂಜ್ ಮಾಡಿದ್ವಿ. ಯಾಕೆ ಒಬ್ರಿಗೆ ಹಾಳು ಮಾಡೋ ಬಗ್ಗೆ ಚಾಲೆಂಜ್ ಯಾಕೆ ಮಾಡೋದು ಬ್ರೋ? ಈಗ ಒಂದ್ ಮಾತಾಡ, ನೀವು ಟ್ರೈನರ್, ನೀವು ಸ್ಟ್ರಿಕ್ಟ್ ಡೈಟ್ ಅಲ್ಲಿ ಇರೋರು, ನಿಮಗೆ ಜಂಕ್ ತಿನ್ಸೋ ತಾಕತ್ ಯಾರಿಗಿದೆ? ಹೌದು, ಮತ್ತೆ ಅದು ಒಳ್ಳೆ ಕೆಲಸ. ಯಾರಿಗಿದೆ? ಯಾರಿಗೆ ಸಹ ಇಲ್ಲ. ತಿನ್ಸ್ತಾನೆ, ಬ್ಲಾಕ್ ಮೇಲ್ ಮಾಡಿ ತಿನ್ಸಿದ್ರಲ್ಲ. ತಿನ್ಸದ್ನ ಅಷ್ಟೇ. ಫ್ರೆಂಡ್, ಇದು ಫ್ರೆಂಡ್ಶಿಪ್ ಅಂದ್ಮೇಲೆ ಅದೇ. ಏನೋ ಒಂದು ಸ್ಟ್ರಾಂಗ್ ಡೈಲಾಗ್ ಹೊಡಿತೀನಿ ಅಂತ ಫ್ರೆಂಡ್ಶಿಪ್ ಅಂತ ಹೇಳಿ ಏನು ಮಾಡ್ಬೇಕು? ಫ್ರೆಂಡ್ಶಿಪ್ ಅದೇ. ಬನ್ನಿ ಶ್ರವಣ್ ಬ್ರೋ ತಂದಿರೋ ಗಿಫ್ಟ್ ಗೈಸ್ ಇದು. ಅಯ್ಯೋ ಬಂದ್ಬಿಟ್ಟ. ನಾನ್ ತಂದಿದ್ದ ಗಿಫ್ಟು ಏನೆಂತ? ಆಯ್ತು ಬ್ರೋ, ತೊಗೊಳ್ಳಿ. ಆಯ್ತು, ನೀವು ಒಂದ್ಕೊಡಿ, ನಾನು ಕೊಡ್ತೀನಿ, ತೊಗೊಳ್ಳಿ. ಬೇಡ ಪರವಾಗಿ, ನಾನು ಬ್ಯಾಗಲ್ಲಿ ತಂದಿರೋದು. ಓ, ಎರಡು ನಿಮ್ದು. ಗೈಸ್ ಇವಾಗ ಹೋಗಿ ನಾವು ನಮ್ಮ ಲಂಚ್ ಮುಗಿಸಿದಿಂದ ಹೊರಡೋದು. ಬನ್ನಿ ಬೇಗ ಬೇಗ ಹೋಗಿ ಲಂಚ್ ಮುಗಿಸೋಣ. ನಾವು ಬಂದಿರೋದು ಲಂಚ್ಗಲ್ಲ, ಪಾಪು ನೋಡೋಕ್ಕೆ ಅಂತ. ಆಂಟಿ, ಮನೆ ಮಾಡಿದೀರಾ, ಕರೆದು ನಮ್ಗೆ ಪಾರ್ಟಿ ಯಾವ ಕೊಡ್ತೀರಾ? ಕಾಯ್ತಾ ಇದ್ದೀವಿ. ಮನೆ ಮಾಡಿರೋದು ನಮ್ಮ ಸ್ವಂತ ಮನೆಲ್ಲ, ಬಾಡಿಗೆ ಮನೆ. ಆದ್ರೆ ಸಹ ಬಾಡಿಗೆ ಮನೆ ಸಹ ಕರಿಬೇಕಲ್ಲ. ಯಾವ ಕರಿತೀರಾ ಹೇಳಿ? ಬನ್ನಿ ಇವಾಗ ಡೈರೆಕ್ಟ್ ಆಗಿ. ಈಗ ಅಲ್ಲ, ಫುಲ್ ಕರೆಕ್ಟ್. ನಾನು ಅಡುಗೆ ಮಾಡ್ತೀನಿ, ತಿನ್ಬೇಕು. ಇಂತಜಾಮ್ ಆಗ್ಬೇಕು. ಅಡಿಗೆ ನಾನು ಅಡುಗೆ ಮಾಡ್ತೀನಿ, ತಿನ್ಬೇಕು. ಗ್ರಿಲ್ ಚಿಕನ್, ಗ್ರಿಲ್ ಚಿಕನ್, ಫ್ರೈಡ್ ಕಬಾಬ್. ಅಪ್ಪ ಆಗಲಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ತಿನ್ನಿ. ಬ್ರೇಕ್ಫಾಸ್ಟ್ ಯಾರೂ ಮಾಡಿಲ್ಲ, ಅದಕ್ಕೆ ತಿನ್ನೋಣ ಬನ್ನಿ. ಈಗ ನಮ್ಮ ಅಕ್ಕನೂ ಸ್ಟಾರ್ಟ್ ಆಗ್ಬಿಟ್ಟಿದೆ ಬ್ರೇಕ್ಫಾಸ್ಟ್ ಇವಾಗ ಲಂಚ್ ಟೈಮಲ್ಲಿ ನಮ್ಮದು. ಗೈಸ್ ನೋಡಿ, ಎಲ್ಲೆಲ್ಲೇ ಮಾಡ್ತಾ ಇದ್ದೀವಿ ಬ್ಯಾಟಿಂಗು. ಗೈಸ್ ನಾನು ಆಂಟಿ ಒಂದೇ ಟೀಮು. ಶ್ರವಣ್ ಬ್ರೋಗೆ ಸರಿಯಾಗಿ ತಿನ್ಸೋದ್ರಲ್ಲಿ. ಆಂಟಿ ಇನ್ನೇನು ತಿಂದೇ ಇಲ್ಲ. ಆಂಟಿ ಚೇಂಜ್ ಆಗ್ಬಿಡಿ, ಸ್ಟಾರ್ಟ್ ಮಾಡಿ, ಮತ್ತೆ ಸ್ಟಾರ್ಟ್ ಮಾಡಿ. ಖಾಲಿ ಆಗ್ಬಿಟ್ಟಿದೆ. ಇದು ನಾವು ಬಡಿಸೋದಿದ್ರೆ ಚೆನ್ನಾಗಿತ್ತು, ಇದು ನಾವು ಬಡಿಸೋದಲ್ವಲ್ಲ, ಹಾಗಾಗಿ ಯಾವ್ಯಾವ ಬ್ಯಾಟಿಂಗ್ ಮಾಡೋದಲ್ವಾ. ಶ್ರವಣ್ ಬ್ರೋ ನಿಮ್ಮ ಮುಂದೆ ಚೀಟ್ ಮಾಡ್ತಾರೆ ನೋಡಿ ಬ್ರೋ ಇವರು. ನಾನು 6 ಪ್ಯಾಕ್ ಮಾಡಿದ್ದೆ, ನಮ್ಮನೆ 6 ಪ್ಯಾಕ್ ಮಾಡಿಲ್ಲ. ಮಾಡಿಸಿ ಗೋಬಿ ಜೊತೆಗೆ ತಿನ್ನಲ್ವ ಈಗ ಅದನ್ನ? ನೋಡ್ರಿ ಇಲ್ಲಿ ಸೌಂಡ್. ಮನೆಗೆ ಶಿಫ್ಟ್ ಆದ್ಮೇಲೆ ಕಾಲ್ ಮಾಡಿ, ಬ್ರೋ ನಾನು ನನ್ನ ಮಮ್ಮಿ ಕುಕ್ಕನ್ನು ಹೈರ್ ಮಾಡಿದ್ದಾರೆ, ನಾನು ಮಮ್ಮಿ ಅಕ್ಕ ಡ್ಯಾಡಿ ಸೈಡ್ ಎಲ್ಲರಿಗೂ ಸಹ ಡಯಟ್ ಕಳಿಸಿ ಅಂತ ಹೇಳಿದ್ದಾರೆ. ಇವರೇ ಫಾಲೋ ಮಾಡ್ತಿಲ್ಲ. ಗೋಬಿ ಶ್ರವಣ್ ಬ್ರೋ ತಿಂತಿಲ್ಲ ಅಂತ ನಮ್ಗೆ ಯಾರಿಗೂ ಊಟನೇ ಸೇರ್ತಿಲ್ಲ. ಮೇನ್ಲಿ ನಾವು ಅಮ್ಮಗೆ, ನಾವು ಅಮ್ಮಗೆ ಊಟನೇ ಸೇರ್ತಾ ಇಲ್ಲ. ನನಗೂ ಅಷ್ಟೇ ಗೈಸ್. ನೋಡಿ ಇಷ್ಟೇ ಹಾಕ್ಸ್ಕೊಂಡಿದ್ದೀನಿ. ಪ್ಯಾರ್ ತುಮ್ ದಿಲ್ ಸೆ ದೋ. ಹೇಗೆ ಸೇಮ್ ಥಿಂಗ್ ವಿ ವಿಲ್ ಡು ಟು ಅಸ್ ಆಲ್ಸೋ. ಓಕೆ, ನೀವು ಒಳಗೇನೆ ಬರ ಮನೆಯಲ್ಲಿ ಆಡ್ಬಿಟ್ಟು. ಓಕೆನಾ? ಎಸ್. ನೋಡ, ನಿಮ್ಮ ಹಿಸ್ಟ್ರಿ ನನ್ನ ಹತ್ರ ಇದೆ ಇಲ್ಲಿ. ಫೋಟೋ ಅಲ್ಲ ಖುಷಾನಿನ ಇಷ್ಟೊತ್ತು ಹುಡುಕಿ ಇವಾಗ ಕೈ ಸಿಕ್ಕಿದ್ದಾಳೆ. ಇವಳನ್ನ ಕರ್ಕೊಂಡು ಮೇಲೆ ಫೋಟೋ ತೊಗೊಳಕ್ ಹೋಗ್ತಾ ಇದ್ದೀರಲ್ಲ, ಬನ್ನಿ ಹೋಗೋಣ. ಖುಷಾನಿನ ಅಪ್ಪನ್ ಬಿಡ್ತಾನೆ ಇಲ್ಲ. ಖುಷಾನಿ ನಮ್ಮ ಮನೆಗೆ ಹೋಗೋಣ. ಹೋಗೋಣ ಇವಾಗ ಅಲ್ವಾ? ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ತಾ ಇದೀಯಾ? ಗಾಯ್ಸ್, ಫಂಕ್ಷನ್ ಮುಗಿಸಿ ನಾವಿವಾಗ ನಾವು ಅಪ್ಪ ಅಮ್ಮನ ಡ್ರಾಪ್ ಮಾಡಿ ಇನ್ನೊಂದು ಮರ್ಸಿಡೀಸ್ ಇದೆಯಲ್ಲ ಆ ಗಾಡಿಲಿ ನಾವೀಗ
ಹೋಗ್ತಿರೋದು ಮಾಲ್ ಆಫ್ ಏಷ್ಯಾಗೆ ಬಿಕಾಸ್ ವರುಣ್ ಬ್ರೋ ನಮಗೆ ಬೌಲಿಂಗ್ ಸ್ಪಾನ್ಸರ್ ಮಾಡ್ತಿದ್ದಾರೆ, ಶ್ರವಣ್ ಬ್ರೋ ನಮಗೆ ರೋಲೆಕ್ಸ್ ವಾಚ್ ಸ್ಪಾನ್ಸರ್ ಮಾಡ್ತಿದ್ದಾರೆ. ಸೊ ಗೈಸ್ ನಾನು ಮಾಲ್ ಆಫ್ ಏಷ್ಯಲ್ಲಿ ರೋಲೆಕ್ಸ್ ಓಪನ್ ಆಗಿದೆ ಅಂತ ನಮ್ಮ ಶ್ರವಣ್ ಬ್ರೋ ನಂಗೆ ಹೇಳಿದ್ರು. ನಾನು ಬನ್ನಿ ಬ್ರೋ ಹೋಗಿ ನೋಡೋಣ ಅಂದೆ. ಬ್ರೋ ಬೇಡ ಬ್ರೋ ಡಿಸ್ರೆಸ್ಪೆಕ್ಟ್ ಮಾಡ್ಬಿಡ್ತಾರೆ, ನಮಗೆ ಮರ್ಯಾದೆ ಕೊಡಲ್ಲ ಅಂತೆ. ಹೇಳ್ರಿ ಕೈಗೆ ರ್ಯಾಡೋ ಹಾಕೊಂಡು ಎದೆ ಮೇಲೆ ಚೈನ್ ಹಾಕೊಂಡು ಮರ್ಸಿಡೀಸ್ ಅಲ್ಲಿ ಹೋಗ್ತವ್ರೆ, ಇವರೇ ನಾಚಿಕೆ ಬೀಳ್ಬೇಕಾದ್ರೆ ನಾವ್ ಇಲ್ಲಿ ಬೇಕಾರಿಗಳು ನಾವು ಬ್ರೋ ನೀವಿಲ್ಲ ಲಿಸ್ಟ್ ಅಲ್ಲಿ. ನಾನು ಇನ್ನೇನೇನು ಯೋಚನೆ ಮಾಡ್ಬೇಕು, ನಾನೇ ಧೈರ್ಯ ಕೊಡ್ತಾ ಇದೀನಿ ಬನ್ರಿ ಅಂತ. ಏನು ಎಂಟರ್ ಆದ್ರೆ ಹೋಗಿ ತಗೊಳ್ಬೇಕು ಬ್ರೋ. ಬ್ರೋ ನಂದು ರೂಲ್ ಏನ್ ಗೊತ್ತಾ, ಎಂಟರ್ ಆಗಿ ನೋಡ್ಬೇಕು, ನೋಡಿ ನಮ್ಗೆ ಇಷ್ಟ ಆಗಿದ್ ಯಾವ್ದು ಪ್ರೈಸ್ ನೋಡ್ಬೇಕು, ಅದಾದ್ಮೇಲೆ ಅದನ್ನ ತಗೊಳ್ಳೋ ತರ ಮ್ಯಾನಿಫೆಸ್ಟ್ ಮಾಡಿ ಕೆಲಸ ಮಾಡ್ಬೇಕು, ಆಮೇಲೆ ಅದನ್ನ ತಗೋಬೇಕು. ಕರೆಕ್ಟ್ ಅಲ್ಲ ಬ್ರೋ? ಆಯ್ತು ನೋಡೋಣ, ಫಸ್ಟ್ 30 ಲಕ್ಷದ ವಾಚ್ ಹೆಂಗಿರುತ್ತೆ ಅಂತ ನೋಡೋಣ. ಈ ವಾಚ್ ನನಗೆ ಬೇಕು ಅಂತ ಕನ್ಸ್ಕೊಳ್ಳೋಣ ಅಷ್ಟೇ. ಈ ಪಟ್ಟಣಕ್ಕೆ ಏನಾಯ್ತು? ವರುಣ್ ಬ್ರೋ ಸ್ಪೆಂಡಿಂಗ್ ಆನ್ ಮೀ ಅಂತ ವಿಡಿಯೋ. ಇವತ್ತು ವರುಣ್ ಬ್ರೋ ನಮ್ಗೆ ಕಾಫಿ ಕೊಡಿಸ್ತಾರೆ. ಬ್ರೋ ಬನ್ನಿ ಇಲ್ಲಿ. ಅದಾನಿ ಶ್ರವಣ್ ಬ್ರೋಗೆ ಸಮೀರ್ ಬ್ರೋಗೆ ವರುಣ್ ಬ್ರೋ ಸ್ಪೆಂಡಿಂಗ್ ಮನಿ. ಇವತ್ತು ಯಾರು ಏನ್ ಅನ್ಸುತ್ತೆ ವಿಡಿಯೋ? ನಂಗೆ ಹೆಲ್ದಿ ಆಪ್ಷನ್ ಆಯ್ತಾ? ನನ್ಗೂ ಅಷ್ಟೇ, ಏಷ್ಯನ್ ಚಿಕನ್ ನನಗೂ ಅದೇ ನಮಗೂ. ಗೈಸ್ ಸೊ ನಾವು ಮಾಲ್ ಆಫ್ ಏಷ್ಯಲ್ಲಿ ಈಗ ತಿನ್ನಕ್ಕೆ ಬಂದಿದ್ದೀವಿ ಆ್ಯಂಡ್ ತಿಂತಾ ಇದ್ದೀವಿ. ನೋಡಿ ಗೈಸ್ ಧೈರ್ಯ ಕೊಟ್ಟು ಫೈನಲಿ ರೋಲೆಕ್ಸ್ ಹೊಡೋಕೆ ಕರ್ಕೊಂಬಂದ್ಬಿಟ್ಟೆ. ನೋಡಿ ರೋಲೆಕ್ಸ್ ಗೈಸ್. ಸೊ ವಾಚ್ದು ಪ್ರೈಸ್ ನೋಡಿ ನಾವೆಲ್ಲ ಡಂಗಾಗಿ ಈಗ ವಾಪಸ್ ಹೋಗ್ತಾ ಇದ್ದೀವಿ. 39 ಲಕ್ಷ ವಾಚು. ಫೈನ್, ತೊಗೊಳ್ಳೋ ಟೈಮು ಬರುತ್ತೆ. ಏನಂತೀರಾ ಬ್ರೋ? ಗೈಸ್ ಸೊ ಮಾಲಿಂದ ಹೊರಟು ನಾನು ಒಂದು ಬಟ್ಟೆ ತೊಗೊಂಡೆ. ನಂದು ಬೆಳಗ್ಗೆ ಎದ್ದು ಜಿಮ್ ಮಾಡ್ಬೇಕು. ಶ್ರವಣ್ ಬ್ರೋಮಲ್ಲಿ ಒಂದು ಮೀಟಿಂಗ್ ಇದೆ, ಒಬ್ರು ಬರ್ತಾ ಇದ್ದಾರೆ ನಮ್ಮ ಟೀಮ್ ಅವರು. ಮೀಟಿಂಗ್ ಮುಗಿಸ್ಬೇಕಿತ್ತು, ಅದಕ್ಕೆ ಎಲ್ಲೇ ಬಂದ್ವಿ ನಾನು ವರುಣ್ ಬ್ರೋ ಎಲ್ಲರೂ. ನಂಗೆ ಸಖತ್ ತಲೆ ನೋವ್ತಿದ್ದೆ, ಗೊತ್ತಿಲ್ಲ ಮಧ್ಯಾಹ್ನದ ನೋವ್ತಿತ್ತು, ಅದಕ್ಕೆ ಟ್ಯಾಬ್ಲೆಟ್ ಕೊಡಿದ್ರು ಶ್ರವಣ್ ಬ್ರೋ. ಟ್ಯಾಬ್ಲೆಟ್ ತಿಂದು ಸ್ವಲ್ಪ ಚಿಲ್ ಮಾಡಿ ತಲೆನೋವು ಕಮ್ಮಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಓಕೆ ಗಾಯ್ಸ್, ಸೊ ಒಳ್ಳೆ ನಿದ್ದೆ ಹೊಡೆದು ಎದ್ದಿದ್ದೇನೆ. ಸೊ ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದ್ರೆ ನಾಳೆ. ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.